ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಂಡು ನೋಡಿ, ಹಾಕ್ತಾ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನಿಮಗೆ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾ ನಾನು ಮಾಡೋ ಒಂದೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಅಂತ ನೋಡೋಣ. ಸೊ ಗೈಸ್, ಇವತ್ತಿನ ಡಿಸೈನ್ ಬಂದು ವಿತೌಟ್ ಟ್ಯಾಸಲ್ ಡಿಸೈನು, ಬಟ್ ಡಿಸೈನ್ ಮಾತ್ರ ತುಂಬ ಗ್ರ್ಯಾಂಡಾಗಿರುತ್ತೆ. ಬಾರ್ಡರ್ ಡಿಸೈನ್ ಥರನೇ ಇರುತ್ತೆ, ಬಟ್ ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ ಹಾಕ್ತಾನೆ ಒಂದೊಂದು ಸ್ಟೆಪ್ಪು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಬೇಸ್ ಲೈನ್ ನಾನು ಡೆಪ್ತಾಗಿ ತೋರ್ಸೋಕ್ಕೆ ಹೋಗಿಲ್ಲ, ಯಾಕೆ ಅಂದರೆ ಬೇಸ್ ಲೈನಲ್ಲಿ ಸ್ಟಾರ್ಟಿಂಗಲ್ಲಿ ನಾನೊಂದು ಲಾಕ್ ಆದಮೇಲೆ ಅಲ್ಲಿಂದ 2 ಚೈನನ್ನು ಹಾಕಿ ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ತಾ ಇರ್ತೀನಿ. ಅಂದರೆ 2 ಚೈನು ಲಾಕು, 2 ಚೈನು ಲಾಕು, 2 ಚೈನು ಲಾಕು, ಇದೇ ಬೇಸ್ ಲೈನ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಡೆಪ್ತ್ ತೋರ್ಸೋಕ್ಕೆ ಹೋಗಿಲ್ಲ ನಿಮಗೆ. ಸೊ ಈಗ ನನಗೆ ಎಷ್ಟು ಬೇಕೋ ಅಷ್ಟು 2 ಚೈನನ್ನು ಹಾಕಿ 3 ಚೈನನ್ನು ಹಾಕಿ ದಾರ ಸ್ವಲ್ಪ ಕಟ್ ಮಾಡಿ ದಾರನ ಎಳಿತಾ ಇದ್ದೀನಿ. ಅದು ಲಾಕ್ ಅನ್ನೋದು ಫಾರ್ಮ್ ಆಗುತ್ತೆ. ಈಗ ನೋಡಿ, ನಾನು 2ನೇ ಲೈನ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. 2ನೇ ಲೈನಿಗೆ ಯಾವ ಕಲರ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ನೋ ಅದೇ ಕಲರಿಂದ ಡಿಸೈನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 2 ಚೈನನ್ನು ಹಾಕ್ಕೊಂಡು ಅಲ್ಲಿಂದ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ 2ನೇ ಗ್ಯಾಪಿಗೆ ನಾನು ದಾರನ ತಂದು 3 ಲೂಪ್ ಆಯಿತು, 2 ಲೂಪ್ 1, 2 ಲೂಪ್ 1 ಅಂತ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಈಗ 2 ಚೈನನ್ನು ಹಾಕೊಳ್ಳೋಣ. ನೋಡಿ, 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವು ಏನು ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯೆ ಗ್ಯಾಪ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಮಧ್ಯದಿಂದ ನಾನು ದಾರ ತಂದು 3 ಲೂಪ್ ಆಯಿತು, 2 ಲೂಪ್ 1, 2 ಲೂಪ್ 1 ಅಂತ ಇಲ್ಲೂ ಕೂಡ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಇಲ್ಲಿ ಒಟ್ಟು ಎಷ್ಟು ಲೈನ್ ಬರುತ್ತೆ ಅಂದರೆ 7 ಲೈನ್ ಬರುತ್ತೆ. 7 ಡಬಲ್ ಕ್ರೋಶೆ ಅನ್ನೋದು ಬರುತ್ತೆ. 7 ಡಬಲ್ ಕ್ರೋಶೆ ಹೇಗೆ ಅಂದರೆ 6 ಡಬಲ್ ಕ್ರೋಶೆ ಅನ್ನೋದು ನಾವು ಕಂಬ ಫಾರ್ಮ್ ಮಾಡ್ತೀವಿ. ಇನ್ನೊಂದು ಬಂದ್ಬಿಟ್ಟು ಡಬಲ್ ಚೈನ್ ಹಾಕಿದ್ವಲ್ಲ, 2 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿ 7 ಡಬಲ್ ಕ್ರೋಶೆ ಥರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ನೋಡಿ, 4ನೇ ಡಬಲ್ ಕ್ರೋಶೆನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಈ ಗ್ಯಾಪಲ್ಲಿ ಬಂದ್ಬಿಟ್ಟು ನಾವು ಒಟ್ಟಾರೆ 7 ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಮುಗಿಸಿದ್ದೆ. ಈ ಥರ ಮುಗಿಸಿದ್ಮೇಲೆ ಸೂಜಿ ಮೇಲೆ ನಾನು ಒಂದು ಸರಿ ದಾರ ಸುತ್ತಕೊಂಡು ಅದರ ನೆಕ್ಸ್ಟ್ ಈಗ ನಾವು ಮಾಡಿದ್ವಲ್ಲ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯೆ ದಾರನ ತಂದು 2 ಲೂಪ್ ಆಗುತ್ತೆ, 3 ಲೂಪ್ ಆಗುತ್ತೆ, 2 ಲೂಪ್ 1, 2 ಲೂಪ್ 1 ಅಂತ ಇಲ್ಲೂ ಕೂಡ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಈಗ ಅಗೇನ್ ಅಲ್ಲಿಂದ 2 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ಗ್ಯಾಪ್ ಫಾರ್ಮ್ ಆಗಿರುತ್ತಲ್ವ, ಆ ಕಡೆಯಿಂದ ಈ ಕಡೆ ನಾವು ಲಾಕ್ ಅನ್ನೋದನ್ನ ಮಾಡಬೇಕಾದ್ರೆ ಆ ಲಾಕ್ ಮಧ್ಯಗಡೆ ನಾವು ದಾರನ ತಂದು 2 ಲೂಪ್ 1, 2 ಲೂಪ್ 1 ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ಬಂದ್ಬಿಟ್ಟು ಒಂದು ಚೈನನ್ನು ಸ್ಕಿಪ್ ಮಾಡಿ, ಅಂದರೆ 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಲಾಕ್ ಅನ್ನೋದನ್ನ ಮಾಡಿ ಡಿಸೈನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಹಾಗೆ ಮಾಡಬೇಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡಿದಾದ್ಮೇಲೆ ಫಸ್ಟ್ ಆರ್ಚ್ ಮಾಡಿದ್ಮೇಲೆ ಅಲ್ಲಿಂದ ನೀವು ಲಾಕ್ ಮಾಡೋಕ್ಕೆ ಹೋಗ್ತೀರ, ಅದನ್ನು ಬಂದು ನೆಕ್ಸ್ಟ್ ಆರ್ಚಿಗೆ ನೀವು ಲಾಕ್ ಮಾಡ್ಬೋದು. ನೆಕ್ಸ್ಟ್ ಆರ್ಚಿಗೆ ಲಾಕ್ ಮಾಡಿದ್ದೀರ ಅಂದರೆ ನಿಮಗೆ ಲೂಸ್ ಅನಿಸುತ್ತೆ, ಅಂದರೆ ಹತ್ರದಲ್ಲೇ ಇರೋ ಥರ ಅನಿಸುತ್ತೆ. ಇಲ್ಲ ಬೇಡ ನನಗೆ ಇರಲಿ ಪರವಾಗಿಲ್ಲ ಆ ಥರ ಬೇಡ ಅಂದರೆ ಈಗ ನಾನು ಮಾಡಿದ್ನಲ್ಲ ಒಂದು ಚೈನನ್ನು ಸ್ಕಿಪ್ ಮಾಡಿ 2ನೇ ಚೈನಿಗೆ ನಾನು ಲಾಕ್ ಅನ್ನೋದು ಮಾಡಿದ್ನಲ್ಲ ಆ ಥರ ನೀವು ಡಿಸೈನನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲ ಹತ್ರದಲ್ಲೇ ಇರಲಿ ನನಗೆ ತುಂಬ ಗ್ಯಾಪ್ ಆಯಿತು ಅಂದರೆ ನೀವು ಬಂದ್ಬಿಟ್ಟು ನೋಡಿ ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ ಆ ಥರ ನೀವು ನೆಕ್ಸ್ಟ್ ಚೈನಿಗೆ ನೀವು ಲಾಕ್ ಅನ್ನೋದನ್ನ ಡಬಲ್ ಕ್ರೋಶೆಯಲ್ಲಿ ಮಾಡ್ಬೋದಾಗುತ್ತೆ. ನೋಡಿ, ಈಗ ನಾನು ದಾರಾನ ತಂದು 3 ಲೂಪ್ ಆಯಿತು, 2 ಲೂಪ್ 1, 2 ಲೂಪ್ ಅಂತ ಡಬಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡಿದೆ. ಅಲ್ಲಿಂದ 2 ಚೈನನ್ನು ಹಾಕಿ
ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಲಾಕ್ ಮಾಡಿದ್ವಲ್ಲ ಆ ಗ್ಯಾಪ್ ಮಧ್ಯೆಯಿಂದ ದಾರನ ತಂದು 3 ಲೂಪ್ ಆಯಿತು, 2 ಲೂಪ್ ಒಂದು 2 ಲೂಪ್ ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಒಂದು ಆರ್ಚಿಗೆ ನಮಗೆ 7 ಡಬಲ್ ಕ್ರೋಶೆ ಅನ್ನೋದು ಹಿಡಿಸುತ್ತೆ. 7 ಮೀನ್ಸ್ 6 ಡಬಲ್ ಕ್ರೋಶೆ ಅನ್ನೋದನ್ನ ನಾವು ಮಾಡ್ತೀವಿ. ಒಂದು ಡಬಲ್ ಕ್ರೋಶೆ ಬಂದು ನಾವೇನು 2 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿ 7 ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಈಗ ನಾನು ಹೀಗೆ ಎಲ್ಲ ಡಿಸೈನ್ ಮುಗಿಸ್ಬಿಟ್ಟು ಹೇಳ್ತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ನೋಡಿ, ಇಲ್ಲಾಂದರೆ ವಿಡಿಯೋದಲ್ಲಿ ಸೆಟ್ಟಿಂಗ್ ಅನ್ನೋ ಆಪ್ಷನಲ್ಲಿ ಸ್ಪೀಡ್ ಇರುತ್ತೆ, ಸ್ಪೀಡ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀವು ನೋಡ್ಬೋದು. ಇಲ್ಲಾಂದರೆ ಮತ್ತೊಂದು ಸರಿ ಕೂಡ ಹೇಳ್ತೀನಿ, ನೀಟಾಗಿ ನೋಡಿ. ಈಗ ನೋಡಿ ನಾನು 7 ಕಂಬನದು ಮುಗಿಸಿದ್ದೀನಿ. 7 ಕಂಬನದು ಆದಮೇಲೆ ಅಲ್ಲಿಗೆ ಪಕ್ಕದಲ್ಲೇ ನಾವು 2 ಚೈನ್ ಹಾಕಿರ್ತೀವಲ್ಲ ಆ 2 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡ್ತೀನಿ. ಅದು ಹೇಗೆ ಅಂದರೆ ಒಂದು ಸರಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲಿರೋ 2 ಚೈನ್ ಗ್ಯಾಪಿಗೆ ಈ ಥರ ನಾನು ಲಾಕ್ ಅನ್ನೋದನ್ನ ಮಾಡ್ತೀನಿ. ಆ ಲಾಕ್ ಕೂಡ ಡಬಲ್ ಕ್ರೋಶೆಯಿಂದ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನಾನು 2 ಟೈಮ್ಸ್ ದಾರ ಅನ್ನೋದನ್ನ ಹೊರಗಡೆ ತೆಗೆದು 2 ಲಾಕ್ ಅನ್ನೋದನ್ನ ಹಾಕ್ಕೊಂಡು ಅದಾದಮೇಲೆ ಸೂಜಿ ಮೇಲೆ ಒಂದು ಸರಿ ನಾನು ದಾರ ಸುತ್ತಕೊಂಡು ಆ ಲಾಕ್ ಮಧ್ಯೆ ಇರುತ್ತಲ್ವ ಅದ್ರ ಮಧ್ಯೆಯಿಂದ ನಾನು ಡಿಸೈನನ್ನು ಶುರು ಮಾಡ್ತೀನಿ. ನೋಡಿ ಈ ಥರ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಆ ಗ್ಯಾಪಿಂದ ದಾರನ ತಂದು 2 ಲೂಪ್ ಆಗಿರುತ್ತೆ, 3 ಲೂಪ್ ಆಗಿರುತ್ತೆ, 2 ಲೂಪ್ ಒಂದು 2 ಲೂಪ್ ಒಂದು ಅಂತ ಡಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತೀನಿ. ಸೊ ಇಷ್ಟೇ. ಇದೇ ಥರ ನಾನೆಲ್ಲ ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನೋಡಿ ನಾನು ಸೆಕೆಂಡ್ ಲೈನ್ ಅಂತ ಕಂಪ್ಲೀಟ್ ಮಾಡಿದೆ. ಥರ್ಡ್ ಲೈನ್ಗೆ ಮೂವ್ ಆನ್ ಆಗಿದ್ದೀನಿ, ಅದಕ್ಕೆ ಅಂತ ಡಿಫ್ರೆಂಟ್ ಕಲರ್ ತಗೊಂಡೆ. ಸೊ ಈಗ ನಾನು ಸ್ಟಾರ್ಟಿಂಗಲ್ಲಿಟ್ಟು ಒಂದು ಲಾಕ್ ಅನ್ನೋದನ್ನ ಮಾಡಿ ಒಂದೆರಡು ತೋರ್ಸೋಕ್ಕೆ ಅಂತ ನಿಮಗೆ 2 ಮಾಡಿಟ್ಟಿದ್ದೀನಿ. ಈಗ ನೋಡಿ ನಾನು ಮಾಡ್ತಿರೋದು ಸ್ಟಾರ್ಟಿಂಗ್ ಪ್ಲೇಸ್ ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಒಂದು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲಿಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ಲಾಕ್ ಆದ ನಂತರ ಅಲ್ಲಿಂದ 2 ಚೈನನ್ನು ಹಾಕ್ಕೊಂಡು ನೋಡಿ ಈ ಥರ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಡಬಲ್ ಕ್ರೋಶೆ ಮಧ್ಯದಿಂದ ದಾರನ ತಂದು ಸಿಂಗಲ್ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಲಾಕ್ ಆದ ನಂತರ ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ಮಾಲ್ ಸೈಜ್ ಬೀಡ್ ಇನ್ಸೆಟ್ ಆದ ನಂತರ ನೆಕ್ಸ್ಟ್ ಡಬಲ್ ಚೈನ್ ಗ್ಯಾಪಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅಗೇನ್ ನಾನು ಬೀಡನ್ನು ಇನ್ಸೆಟ್ ಮಾಡ್ತೀನಿ. ಇದೇ ಥರ ಒಂದು ಆರ್ಚಿಗೆ ಬಂದು ನಾವು 3 ಬೀಡನ್ನು ಇನ್ಸೆಟ್ ಮಾಡ್ತೀವಿ. ಅಂದರೆ ಫಸ್ಟ್ ಒಂದು ಡಬಲ್ ಕ್ರೋಶೆ ಏನಿದೆಯೋ ಅಂದರೆ ನಾವು 2 ಚೈನ್ ಹಾಕಿದ್ವಲ್ಲ ಆ 2 ಚೈನ್ ಗ್ಯಾಪಿಗೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಏನು ಡಬಲ್ ಚೈನ್ ಹಾಕಿದ್ವೋ ಅಲ್ಲಿಂದ ನಾವು ಬೀಡನ್ನು ಇನ್ಸೆಟ್ ಮಾಡ್ತಾಯಿರ್ತೀವಿ. ಅಂದರೆ ಸಿಂಗಲ್ ಚೈನ್ ಹಾಕಿ ಬೀಡನ್ನು ಇನ್ಸೆಟ್ ಮಾಡ್ತೀವಿ. ಸೊ 3 ಬೀಡ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಲಾಕ್ ಮಾಡಬೇಕು ಅಂತ. ಬೀಡ್ ಮಾತ್ರ ನಾವು ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಲಾಕ್ ಅನ್ನೋದನ್ನ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸರಿ, ಈ ಥರ ನಾನು 3 ಬೀಡ್ ಇನ್ಸೆಟ್ ಮಾಡಿದ್ಮೇಲೆ ಈಗ ನೋಡಿ ನಾನು ಇದಕ್ಕೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಎಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂತ. ಈ ಮಧ್ಯೆ ಇದೆಯಲ್ಲ ಅಂದರೆ ಲಾಸ್ಟ್ ಚೈನ್ ಹಾಕಿರ್ತೀವಲ್ಲ, ಲಾಸ್ಟ್ ಚೈನಿಗೂ ಅಂದರೆ 7ನೇ ಚೈನಿಗೂ 6ನೇ ಚೈನಿಗೂ ಮಧ್ಯದಲ್ಲಿ ನಾನು ಲಾಕ್ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಪ್ರಾಪರಾಗಿ ನೋಡ್ಕೊಬಿಡಿ, ಯಾಕಂದರೆ ಈ ಡಿಸೈನಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಇದೆ.
ಸೊ 6ನೇ ಚೈನು ಮತ್ತು 7ನೇ ಚೈನು ಮಧ್ಯದಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದನೇ ಹಾಗೆ ನೆಕ್ಸ್ಟ್ ಆರ್ಚ್ಗೆ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. 2 ಚೈನ ನಾನು ಹಾಕ್ಕೊಂಡು ನಾವೇನು 2 ಚೈನ್ ಹಾಕಿದ್ವಲ್ಲ 2 ಚೈನು ಮತ್ತು ಡಬಲ್ ಕ್ರೋಶೆ ಅದರ ಮಧ್ಯದಲ್ಲಿ ನಾನು ದಾರ ನಂದ್ಬಿಟ್ಟು ದಾರ ತಂದು ಸಿಂಗಲ್ ಲಾಕ್ ಮಾಡಿ ಈಗ ಬೀಡ್ ಇನ್ಸೆಟ್ ಮಾಡ್ತಾಯಿದ್ದೀನಿ. ಹಾಗೆ ಡಬಲ್ ಕ್ರೋಶೆ ಮಧ್ಯದಿಂದ ನಾನು ಲಾಕ್ ಅನ್ನೋದನ್ನ ಮಾಡಿಕೊಂಡು ಡಿಸೈನನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ, ಅಂದರೆ ಒಂದು 7 ಚೈನ್ ಕಂಬಕ್ಕೆ ನಮಗೆ 3 ಬೀಡ್ ಅನ್ನೋದು ಬರುತ್ತೆ. ಅದು ಎಲ್ಲಿ ಲಾಕ್ ಮಾಡಬೇಕು ಅನ್ನೋದು ನೀವು ನೀಟಾಗಿ ನೋಡ್ಕೊಬಿಟ್ಟಿದ್ರೆ ಡಿಸೈನ್ ಆರಾಮು. ಸೊ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಈಗ ಮುಗಿಸಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಅಂತ ಮಾತ್ರ ಒಂದು 4ರಿಂದ 5 ಆರ್ಚ್ ಅನ್ನೋದನ್ನ ಫಾರ್ಮ್ ಮಾಡಿದ್ದೀನಿ. ಅದರ ಡಿಸೈನ್ ತುಂಬ ಈಸಿ ಇರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಆರಾಮ್ ಡಿಸೈನು 2 ಸ್ಟೆಪ್ ಒಳಗಡೆ ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಜಾಸ್ತಿ ಮೆಟೀರಿಯಲ್ ಕೂಡ ರಿಕ್ವೈರ್ಡ್ ಇಲ್ಲ. ಸೊ ಗೈಸ್, ಇದು ಇವತ್ತಿನ ಡಿಸೈನು. ಹೋಪ್ ನಿಮಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಡಿಸೈನ್ ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದುಬಿಟ್ಟು ನೀವು 400 450 ಒಳಗಡೆ ಚಾರ್ಜ್ ಮಾಡ್ಬೋದು. ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಪ್ಲೇಸ್ ಮೇಲೆ ಡಿಪೆಂಡು. ಸೊ ಗೈಸ್, ಇದು ಇವತ್ತಿನ ಡಿಸೈನು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.